ಸರ್ ನಮ್ಮ ಹೆಸರು ಸೋಮೇಶ್ ಅಂತಂದೇಳಿ ಹೊಸಪೇಟೆನೇ. ನಾವು ಅಪ್ಪು ಸರ್ನ ಮೊದಲು ಭೇಟಿಯಾಗಿದ್ದು ರಣಕರ್ಮ ಶೂಟಿಂಗ್ ಹಂಪಿಯಲ್ಲಿ. ಅದಾದ ನಂತರ ಮೊದಲನೇ ದಿನಕ್ಕೆ ನಮಗೆ ಸಾರು ಬಾಸ್ ಮೀಟ್ ಆದ ತಕ್ಷಣ ನೆಕ್ಸ್ಟ್ ಡೇ ನಮ್ಮನ್ನು ಕರೆದ್ರು. ಅದಾದಮೇಲೆ ಇಲ್ಲಿ ಸುತ್ತಮುತ್ತ ಎಲ್ಲೇ ಶೂಟಿಂಗ್ ಇದ್ದರೂ ಕೂಡ ನಮಗೆ ಕರೆ ಬರ್ತಿತ್ತು. ಹಾಗಾಗಿ ಆ ಶೂಟಿಂಗ್ ಟೈಮಲ್ಲೆಲ್ಲ ನಾವು ಹೋಗಿ ಬಾಸ್ ಜೊತೆನೇ ಇರ್ತಿದ್ವಿ. ಅಲ್ಲಿ ಆವಾಗ ಇದ್ದಂಥ ಸಮಯದಲ್ಲಿ ನಮಗೂ ಊಟದ ಕೊರತೆ ಕೂಡ ಇರ್ತಿದ್ದಿಲ್ಲ. ಯಾಕಂದರೆ ಅವ್ರಿಗೇನು ಊಟ ಬರ್ತಿತ್ತು ಅದನ್ನೇ ಫ್ಯಾನ್ಸ್ಗೂ ಕೂಡ ಅವ್ರು ತರಿಸಿ ಊಟ ಮಾಡಿಸೋರು. ಯಾಕಂದರೆ ಅವ್ರ ಫ್ಯಾನು ಅವ್ರು ಸ್ಟಾರು ಅಂತಂದೇಳಿ ಅವ್ರು ಯಾವತ್ತೂ ನಾನು ಮೇಲೆ ಇರಬೇಕು, ನನ್ನ ಅಭಿಮಾನಿಗಳು ಕೆಳಬೇಕಿರ್ಬೇಕಂತ ಯಾವತ್ತೂ ಅವ್ರು ನೋಡಿಲ್ಲ. ಯಾವತ್ತೂ ಅವರು ರಾತ್ರಿ ಊಟಕ್ಕೆ ಕೂಡ ನಮ್ಮ ಜೊತೆನೇ ಕುತ್ಕೊಂಡು ಊಟ ಮಾಡೋರು. ಅವ್ರು ಯಾವತ್ತೂ ಸಂಡೂರಲ್ಲಂತೂ ಇದು ಗೋರ್ಪಡೆ ಪ್ಯಾಲೇಸಲ್ಲೂ ಕೂಡ ಹಾಗೆ ಅಲ್ಲಿ ನಮಗೂ ಕೂಡ ಒಂದು ರೂಮ್ ಕೊಟ್ಟಿದ್ದರು. ನಮಗೂ ಅವ್ರ ಜೊತೆ ಶೂಟಿಂಗ್ ಮಾಡೋ ಟೈಮಲ್ಲಿ ನಮಗೂ ಕೂಡ ಒಂದು ರೂಮ್ ಕೊಟ್ಟಿದ್ದರು. ಅಲ್ಲೇ ಇದ್ದರು. ನಾವು ಕೂಡ ಬೆಳಿಗ್ಗೆ ಅವ್ರ ಜೊತೆ ವಾಕಿಂಗ್ ಮಾಡಿರ್ಬೋದು. ಪ್ರತಿಯೊಂದು ಸರಿನೂ ಒಂದೊಂದು ದೇವಸ್ಥಾನಕ್ಕೂ ಬಂದಿದ್ದಾರೆ, ಆಂಜನೇಯ ಟೆಂಪಲ್ಗೂ ಹೋಗಿದ್ದಾರೆ. ಅವರೆಲ್ಲ ಇದ್ದಾಗೆಲ್ಲ ಸಾಕಷ್ಟು ಮಾಡಿದ್ದಾರೆ ಸರ್. ಈಗ ಅವರಿಲ್ಲ ಅಂತ ನಾವು ಯಾವತ್ತೂ ಅನ್ಕೊಳ್ಳೋದಿಲ್ಲ. ಯಾಕಂದರೆ ಅವರು ಬಿಟ್ಟೋಗಿರೋ ನೆನಪುಗಳು ನಮ್ಮ ಹತ್ರ ಭಾಳನೇ ಇದೆ. ಆ ನೆನಪುಗಳು ಮತ್ತು ಅವರು ನಾವು ಹಾಕಿಟ್ಟಿರೋ ಮಾರ್ಗದರ್ಶನದಲ್ಲಿ ನಾವು ಒಳ್ಳೆಯ ಕೆಲಸ ಕೂಡ ಮಾಡ್ತಾಯಿದ್ದೀವಿ. ಈಗ ಮೊನ್ನೆ ಅವ್ರ ಹುಟ್ಟುಹಬ್ಬಕ್ಕೆ ಕೂಡ ನಾವು ಯಾವುದೇ ರೀತಿ ಫುಡ್ ವೇಸ್ಟ್ ಮಾಡಾರ್ದಂಗೆ ಅವ್ರು ಹೇಳಿದರು ಒಂದು ಸಿನಿಮಾದಲ್ಲಿ, ಏನಂತ ನೀವೇನೇ ಮಾಡಿದ್ರು ಕೂಡ ಅನಾಥಾಶ್ರಮದಲ್ಲಿ ಮಾಡಿ ಅಂತಂದೇಳಿ. ಅದೇ ರೀತಿ ಮೊನ್ನೆ ಮಾಡಿದ್ದೀವಿ ಕೂಡ ನಾವು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಮಟ್ಟದ ಕಾರ್ಯಕ್ರಮ ಮಾಡ್ತಾಯಿರ್ತೀವಿ. ಹೀಗೆ ಅದಾದಮೇಲೆ ಇನ್ನೊಂದು ಮಾತು ಹೇಳ್ಬೇಕಂದ್ರೆ, ಈಗ ಯುವ ಸಿನಿಮಾ ಬರ್ತಾಯಿದೆ. ಎಲ್ಲರೂ ಏನು ಅನ್ಕೊಂಡಿದ್ದೆ ಅಂದರೆ ಯುವ ಸಿನಿಮಾ ಇವ್ರೇನು ಮಾಡ್ತಾರೆ ಅಂತಂದೇಳಿ ಅನ್ಕೊಂಡಿದ್ರು. ಬಟ್ ಸಂತೋಷ್ ಆನಂದರಾಮ್ ಸರ್, ಹ್ಯಾಟ್ಸಪ್ ಸರ್ ನಿಮಗೆ. ಮೊದಲೇ ಸಿನಿಮಾನೇ ಜನಕ್ಕೆ ಮೆಚ್ಚುಗೆ ಆಗೋಂಥ ಒಂದು ಒಳ್ಳೆಯ ಸಿನಿಮಾ ಕೊಡ್ತಾಯಿದ್ದೀರಾ. ನಾವು ಮೊದಲೇ ಸಾಂಗ್ ನೋಡಿದಾಗಂತೂ ಏನೋ ಅನ್ಕೊಂಡಿದ್ವಿ. ಬಟ್ ನಿನ್ನೆ ಟ್ರೈಲರ್ ನೋಡಿದ ಮೇಲೆ ಮಾತ್ರ ಎಲ್ಲರೂ ಫಿದಾ ಆಗಿಬಿಟ್ಟಿದ್ದೀವಿ. ನಮ್ಮ ಕಣ್ಮುಂದೆ ಮತ್ತೊಮ್ಮೆ ಅಪ್ಪು ಸಾರೇ ಬಂದ್ರು ಅಂತಂದೇಳಿ. ಯಾವ ಥರ 2002ರಲ್ಲಿ ಅಪ್ಪು ಸಿನಿಮಾ ಬಂದಿತ್ತು, ಹಾಗೆ 2024ರಲ್ಲಿ ಯುವ ಸಿನಿಮಾ ಬಂತಂತ ನಾನು ಹೇಳ್ತಾಯಿದ್ದೀನಿ.